ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಸೆಪ್ಟೆಂಬರ್ 23 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಸೇಲ್ ಅಲ್ಲಿ ನಮ್ಗಂತೂ ಸಿಕ್ಕಾಪಟ್ಟೆ ಆಫರ್ ಸಿಗ್ತಾ ಇದೆ. ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ನಮ್ಮ ಮನೆಗೆ ಏನೇ ಒಂದು ವಸ್ತು ಬೇಕು ಪ್ರತಿಯೊಂದು ಕೂಡ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ಎಷ್ಟು ಕಮ್ಮಿ ಬೆಲೆಗೆ ಅಂದ್ರೆ ಕೇವಲ 9 ರೂಪಾಯಿಯಿಂದ ನಮ್ಗೆ ಮನೆಗೆ ಏನೇ ತರಕಾರಿಗಳು ಬೇಕೋ ಅವೆಲ್ಲ ಕೂಡ ಸಿಗ್ತಾ ಇದೆ. ಅಂಡ್ ನಮ್ ಎಲ್ಲರೂ ಕೂಡ ಫ್ಲಾಗ್ಶಿಪ್ ಲೆವೆಲ್ ಸ್ಮಾರ್ಟ್ ಫೋನ್ ಆಗಿರುವಂತ ಸ್ಯಾಮ್ಸಂಗ್ S24, ಐಫೋನ್ 16 ಎಲ್ಲ ಕೂಡ ತುಂಬಾ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ. ಸೊ ಈ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಏನೆಲ್ಲ ಕಮ್ಮಿ ಸಿಗ್ತಾ ಇದೆ, ಎಷ್ಟಕ್ಕೆ ಸಿಗ್ತಾ ಇದೆ, ಇದರಲ್ಲಿ ನಿಮ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ, ಅದನ್ನ ಹೆಂಗೆ ಬುಕ್ ಮಾಡೋದು, ಪ್ರೀ ಆರ್ಡರ್ ಮಾಡೋದು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರತಿ ಒಬ್ಬರ ಹತ್ರ ಕೂಡ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ಈ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಪ್ರತಿ ವರ್ಷನೂ ಆಗುತ್ತೆ. ಪ್ರತಿ ವರ್ಷ ಕೂಡ ತುಂಬಾ ಜನ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಐಫೋನ್ ನ ತಗೊಳಕ್ಕೆ. ಯಾಕಂದ್ರೆ ರೀಸೆಂಟ್ ಆಗಿ ಆಪಲ್ ಅವರು ಐಫೋನ್ 17 ಲಾಂಚ್ ಮಾಡಿದ್ದಾರೆ. ಸೊ ಅದರ ಪ್ರೀವಿಯಸ್ ಐಫೋನ್ 16, 15, 14 ಎಲ್ಲ ಕೂಡ ಪ್ರೈಸ್ ಡ್ರಾಪ್ ಆಗ್ತಾ ಇದೆ. ಅಂಡ್ ನಮಗೆ ತುಂಬಾ ಕಮ್ಮಿ ಬೆಲೆಯ ಐಫೋನ್ ಆನ್ಲೈನ್ ಅಲ್ಲೇ ಸಿಗೋದು, ಅದು ಕೂಡ ಈ ಫ್ಲಿಪ್ಕಾರ್ಟ್ ನ ಬಿಗ್ ಬಿಲಿಯನ್ ಡೇಸ್ ಸೇಲ್ ಅಲ್ಲಿ. ಸೊ ಬನ್ನಿ ಚೆಕ್ ಮಾಡೋಣ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ನಮಗೆ ಏನೆಲ್ಲ ಆಫರ್ಗಳು ಸಿಗ್ತಾ ಇದೆ ಅಂತ. ಸೊ ನಾವು ಫ್ಲಿಪ್ಕಾರ್ಟ್ ಆಪ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಕಾಣ್ತಿರೋದೇ ಡೀಲ್ಸ್ ಫ್ರಮ್ 9 ರೂಪೀಸ್ ಅಂತ. ಏನಂದ್ರೆ ನಮಗೆ ಮನೆಗೆ ಏನೇ ಒಂದು ತರಕಾರಿ ಬೇಕಿತ್ತು ಅಂದ್ರೂ ನಮಗೆ ಜಸ್ಟ್ ಒಂದು 10 ರಿಂದ 12 ನಿಮಿಷದಲ್ಲೇ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಇಂದ ಮನೆಗೆ ಬಂದ್ಬಿಡುತ್ತೆ. ಸೇಮ್ ಬ್ಲಿಂಕಿಟ್ ತರನೇ, ಜೆಪ್ಟೋ ತರನೇ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಇಂದ ನಮಗೆ ಜಸ್ಟ್ ಒಂದು 10 ರಿಂದ 12 ನಿಮಿಷದಲ್ಲೇ ನಮಗೆ ಮನೆಗೆ ಬಂದ್ಬಿಡುತ್ತೆ. ಸೊ ಅದು ಕೂಡ ನಮಗೆ 9 ರೂಪಾಯಿಂದ ಸಿಗ್ತಾ ಇದೆ. ಏನು ಅಂತ ಚೆಕ್ ಮಾಡೋಣ. ನಾವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನಾವು ನೋಡ್ಬೋದು, ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಆನಿಯನ್ 450 to 500 ಗ್ರಾಮ್ ಅಂದರೆ ಆಲ್ಮೋಸ್ಟ್ ಏನು 450 500 ಗ್ರಾಮ್ದು ಅರ್ಧ kg ಈರುಳ್ಳಿ ಜಸ್ಟ್ 9 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದನ್ನೇ ನೀವು ಮಾರ್ಕೆಟಲ್ಲಿ ತಗೋತೀರಾ ಅಂದರೆ ಎಷ್ಟು ರೂಪಾಯಿ ಇರುತ್ತೋ ಅದು ಪ್ರೈಸ್ ವೇರಿ ಆಗ್ತಾನೆ ಇರುತ್ತೆ. ಬಟ್ ಇಲ್ಲಂತೂ ನಮ್ಗೆ ಗೊತ್ತಿಲ್ಲ. ಜಸ್ಟ್ ನಮಗೆ ಅರ್ಧ kg ಈರುಳ್ಳಿ 9 ರೂಪಾಯಿಗೆ ಸಿಗ್ತಾ ಇದೆ. ಆ್ಯಪಲ್ ಕೂಡ ನಮಗೆ ಶಿಮ್ಲಾ ಆ್ಯಪಲ್ಲು ಒಂದು 9 ರೂಪಾಯಿಗೆ ಸಿಗ್ತಾ ಇದೆ. ಕುಕುಂಬರ್ ಕೂಡ 9 ರೂಪಾಯಿಗಿದೆ. ಬೆಳ್ಳುಳ್ಳಿ 90 ಗ್ರಾಮಿಂದ 110 ಗ್ರಾಮ್ 9 ರೂಪಾಯಿಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲ ತರಕಾರಿ ಕೂಡ ಇದೆ. ಅದು ಸ್ಟಾರ್ಟಿಂಗ್ 9 ರೂಪಾಯಿಂದನೇ ನೀವು ಅಬ್ಸರ್ವ್ ಮಾಡ್ಬೋದು. ಬರೀ ತರಕಾರಿ ಅಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಏನೇ ಬೇಕು ಅಂದರೆ ನಿಮಗೆ ಜ್ಯೂಸ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಮನೆಗೆ ಬೇರೆ ಏನೋ ರೇಷನ್ನು, ಗ್ರಾಸರೀಸು ಪ್ರತಿಯೊಂದು ಕೂಡ ಎಲ್ಲ ತುಂಬ ಕಮ್ಮಿಗಿದೆ. ನೀವು ಹಿಂಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತಾ ಇದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಇದರ ಜೊತೆಗೆ ನಮಗೆ ಜಿಮ್ ರ್ಯಾಟ್ಸ್ಗಳಿಗೆ ಎಲ್ಲರಿಗೂ ಕೂಡ ಪ್ರೋಟೀನ್ಗಳು ಏನೇನು ಬೇಕು, ವೇ ಪ್ರೋಟೀನು, ಮಾಸ್ ಗೇನರ್ ಪ್ರತಿಯೊಂದು ಕೂಡ ಪ್ರೈಸ್ಗಳು ತುಂಬ ಕಮ್ಮಿಗೆ ಸಿಗ್ತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡೋದು ಮಜಲ್ ಬ್ಲೇಸ್ ಕಂಪ್ನಿ ತುಂಬ ಒಳ್ಳೆ ಕಂಪ್ನಿ. ಈ ಕಂಪ್ನಿಯಿಂದ ಕೂಡ ನಮಗೆ ತುಂಬ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸು, ಅಂದರೆ ನಿಮ್ಗೆ ಗೊತ್ತೇ ಇದೆ, ನನಗೆ ಏನೇನು ಮೆನು ಹೇಳಬೇಕಾಗಿಲ್ಲ, ಎಲ್ಲ ಕೂಡ ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ಆ್ಯಂಡ್ ಸಿಗ್ತಿರೋದು ಕೂಡ ಈ ಬಿಗ್ ಬಿಲಿಯನ್ ಡೇಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕಮ್ಮಿಗೆ ಸಿಗ್ತಾ ಇದೆ. ಆ್ಯಂಡ್ ನೀವು ನಾನೇನು ಹೇಳಿದೆ, ಈಗ 9 ರೂಪಾಯಿಗೆ ಇವೆಲ್ಲ ತರಕಾರಿ ಐಟಮ್ಗಳು ಸಿಗ್ತಾ ಇದೆ. ನೀವು ಸೆಪ್ಟೆಂಬರ್ 23 ವೆಯ್ಟ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಚೆಕ್ ಮಾಡ್ಬೋದು. ನಿಮಗೆ ಎಷ್ಟು ಬೇಕು ಅಂತ ಇದು ಮಾಡಿಕೊಂಡು ನೀವು ಬುಕ್ ಮಾಡ್ಕೋಬೋದು. ಅಂದರೆ ಇದರಲ್ಲಿ ನೀವು ಜಸ್ಟ್ 9 ರೂಪಾಯಿಗೆ ನನಗೆ ಅರ್ಧ kg ಈರುಳ್ಳಿ ಬೇಕು ಅಂತ ಆರ್ಡರ್ ಮಾಡಿಬಿಟ್ರೆ ಅದು ನಿಮಗೆ ಇನ್ನೂ ಡೆಲಿವರಿ ಚಾರ್ಜ್ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಒಂದು ಮಿನಿಮಮ್ ಆರ್ಡರ್ ಅಂತ ಇರುತ್ತೆ. ಸೊ ಮಿನಿಮಮ್ ಒಂದು 200 ರೂಪಾಯಿ ಇಲ್ಲ 300 ರೂಪಾಯಿ, ಮಿನಿಮಮ್ ಒಂದು 200 ರೂಪಾಯಿ ಇರುತ್ತೆ. ಸೊ ನೀವು 200 ರೂಪಾಯಿಗೆ ಆರ್ಡರ್ ಮಾಡಿದ್ರೆ ನಿಮಗೆ ಡೆಲಿವರಿ ಫ್ರೀ ಸಿಗುತ್ತೆ. ಸೊ ಅದಾದಮೇಲೆ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ 11 ರೂಪೀಸ್ ಏನೋ ಇದು ಮಾಡ್ಕೋತಾರೆ, ಒಂದು ಕವರು ಅದು ಇದು ಅಂತ. ಸೊ ನಿಮಗೆ ಒಟ್ಟಿಗೆ ಏನೇನೆಲ್ಲ ರೇಷನ್ ಬೇಕೋ ಎಲ್ಲ ಕೂಡ ಒಂದು 200-300 ರೂಪಾಯಿಗೆ ಆರ್ಡರ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ನೀವೇನೋ 9 ರೂಪಾಯಿಗೆ ಸಿಗ್ತಾ ಇದೆ, ನನ್ನ ಬ್ಯಾಂಕ್ ಅಕೌಂಟಲ್ಲಿ 9 ರೂಪಾಯಿ ಇದೆ. ಸೊ ಅರ್ಧ kg ಈರುಳ್ಳಿನ ತರಿಸ್ಕೊತೀವಿ ಅಂದರೆ ಡೆಲಿವರಿ ಚಾರ್ಜು ಅದು ಇದು ಅಂತ ಹೇಳ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಆಗಿಬಿಡುತ್ತೆ. ಸೊ ಇದಾದಮೇಲೆ ನಾವು ಬ್ಯಾಕ್ ಬಂದರೆ ನಮಗೆ ಮೇನು ಈ ಬಿಗ್ ಬಿಲಿಯನ್ ಡೇಸಲ್ಲಿ ನಮಗೆ ಏನು ಜಾಸ್ತಿ ಕಮ್ಮಿ ಸಿಗೋದು ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು. ಸೊ ಈಗ ಬಿಗ್ ಬಿಲಿಯನ್ ಡೇಸ್ ಸೇಲ್ ಎಲ್ಲ ನಡೀತಾ ಇದೆಯಲ್ಲ. ಸೊ ಇದನ್ನು ನಾವು ಕ್ಲಿಕ್ ಮಾಡೋದು ನೋಡಿದ್ರೆ 23 ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ನಮಗೆ ಮೇನ್ ಐಫೋನ್ ಆಗಿರ್ಬೋದು, ಸ್ಯಾಮ್ಸಂಗ್ನ ಲೇಟೆಸ್ಟ್ S24 ಆಗಿರ್ಬೋದು ಎಲ್ಲ ಕೂಡ ತುಂಬ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ಅಂದರೆ ನೀವು ಇಲ್ಲಿ ನೋಡಿ ಅಬ್ಸರ್ವ್ ಮಾಡೋದು, ಪ್ರತಿದಿನ 12 ಗಂಟೆಗೆ 50% ಆಫರ್ ಇರುವಂಥ ಸೇಲು ಸ್ಟಾರ್ಟ್ ಆಗ್ತಾ ಇದೆ. ಫ್ಲಿಪ್ಕಾರ್ಟ್ ಅಲ್ಲೇ ಬಿಗ್ ಬಿಲಿಯನ್ ಡೇಸಲ್ಲಿ ಫಸ್ಟ್ ಟೈಮ್ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಈ ಸತಿ ಇನ್ನೊಂದು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದಾರೆ. ಏನು ಅಂದರೆ ನಾವು ಪ್ರೀ ರಿಸರ್ವ್ ಪಾಸಸ್ ಅಂತ ಕೊಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, S24 5Gಗೆ ನಾವು 2000 ರೂಪಾಯಿ ಇಲ್ಲಾಂದರೆ 1000 ರೂಪಾಯಿ ಅಂತ ಇರುತ್ತೆ. ಅದು ನೋಡಿ ಗ್ಯಾಜೆಟ್ ಪಾಸ್ ಆಗಿರ್ಬೋದು, ಡಿಸ್ಕೌಂಟ್ ಪಾಸ್ ಆಗಿರ್ಬೋದು, ನಾವು ಅದನ್ನು ಪೇ ಮಾಡಿಬಿಟ್ಟು ಈಗ ನೋಡಿ S24ಗೆ 1000 ರೂಪಾಯಿ ಅಂತ ಇದೆ ಪಾಸು. ನಾವು ಇದನ್ನು ತೊಗೊಂಡ್ರೆ ನಮಗೆ ಏನೋ ಸೆಪ್ಟೆಂಬರ್ 23 ಏನಿದೆ ಅದಕ್ಕಿಂತ ಒಂದಿನ ಮುಂಚೆನೇ ಟೋಟಲ್ 48 ಅವರ್ಸ್ವರೆಗೂ ನಮಗೆ ಪಾಸು ವ್ಯಾಲಿಡ್ ಇರುತ್ತೆ. ಸೊ ನಾವು ಈ ಪಾಸ್ನ ಯೂಸ್ ಮಾಡಿಕೊಂಡು ನಾವೇ ಯಾವ ಸ್ಮಾರ್ಟ್ಫೋನ್ಗೆ ಪಾಸ್ನ ತೊಗೊಂಡಿರ್ತೀವಿ ಆ ಸ್ಮಾರ್ಟ್ಫೋನ್ನ ತುಂಬ ಕಮ್ಮಿ ಬೆಲೆಗೆ ನಾವು ಬುಕ್ ಮಾಡ್ಕೋಬೋದು. ಆ್ಯಂಡ್ ನಾವು ಈ 1000 ರೂಪಾಯಿ ಏನು ಪೇ ಮಾಡಿರ್ತೀವಿ, ನಾವು ಟೋಟಲ್ ಆಗಿ ಆ ಸ್ಮಾರ್ಟ್ಫೋನ್ನ ಬೈ ಮಾಡಬೇಕಾದ್ರೆ ಅದು ಡಿಸ್ಕೌಂಟಲ್ಲಿ ಕಟ್ ಆಗುತ್ತೆ. ಆ್ಯಂಡ್
ಆ್ಯಂಡ್ ಈ ಪಾಸಲ್ಲಿ ಕೂಡ ತುಂಬಾ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದೆ. ಅದೇನು ಅಂದರೆ ನೀವು ಈ ಪಾಸ್ನ ಬುಕ್ ಮಾಡಿದ ತಕ್ಷಣ ಫೋನ್ನ ನೀವು ಆರ್ಡರ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ 48 hours ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಫೋನ್ನ ಬುಕ್ ಮಾಡಬೇಕಾಗುತ್ತೆ. ಇದೊಂದು ಎಕ್ಸ್ಕ್ಲೂಸಿವ್ ಏನಂದರೆ ಒಂಥರ ಹೋಗ್ಬಿಟ್ಟು ಎಲ್ಲರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಟವಲ್ ಹಾಕ್ಬಿಟ್ಟು ಹೋಗಿರ್ತೀವಲ್ಲ, ಹಾಗಂತ ನಾವು ಟವಲ್ ಹಾಕಿರ್ತೀವಿ ಅಂತ ನಾವು ಆ ಬಸ್ಗೆ ಟಿಕೆಟ್ನ ತೊಗೊಬಿಟ್ಟಿದ್ದೀವಿ ಅಂತ ಅರ್ಥ ಅಲ್ಲ ಹಂಗೆ. ಸೊ ಅದ್ರಲ್ಲಿ ಹಿಂಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಮಗೆ ತುಂಬ ಡೀಲ್ಸ್ಗಳು ಸಿಗ್ತದೆ. ಇದರಲ್ಲಿ ಮೇಯ್ನಾಗಿ ಅಟ್ರಾಕ್ಟ್ ಆಗೋದೇನು ಅಂದರೆ iPhone 16. ಈ iPhone 16 ಅಂದರೆ ನಾನೊಂದು ರೀಸೆಂಟಾಗಿ 6 months ಬ್ಯಾಕ್ ತೊಗೊಂಡಿದ್ದೆ iPhone 16 ಅದು ನಾನು 95,000 ಕೊಟ್ಟು ತೊಗೊಂಡಿದ್ದು. iPhone 16 ನಮಗೆ 75,000 ಇತ್ತು. ಬಟ್ ಇವಾಗ ಜಸ್ಟ್ 52,000ಗೆ ಸಿಗ್ತಾ ಇದೆ ನಮಗೆ iPhone 16. ನೀವು ಅಬ್ಸರ್ವ್ ಮಾಡ್ಬೋದು, ಕಮಿಂಗ್ ಸೂನ್ ಅಂತ ಇದೆ. ನಾನು ಹೇಳಿದ್ನಲ್ಲ September 23 ಸ್ಟಾರ್ಟ್ ಆಗುತ್ತೆ. ಸೊ 75,000 ಅಂದರೆ 75,000 ಆಫ್ಲೈನಲ್ಲಿ ಇದ್ದಿದ್ದು ನೀವು ಆನ್ಲೈನಲ್ಲಿ ತೊಗೋತೀನಿ ಅಂದರೆ 70,000 ಪೇ ಮಾಡಬೇಕಾಯ್ತು. ಈಗ ಆಲ್ಮೋಸ್ಟ್ ಒಂದು 20,000 ಡಿಡಕ್ಟ್ ಆಗಿದೆ, ಕಮ್ಮಿ ಆಗಿದೆ. ನಿಮಗೆ ಇದರಲ್ಲಿ ಇನ್ನೊಂದು 4,000 ಡಿಸ್ಕೌಂಟ್ ಸಿಗುತ್ತೆ. ನಾನು ಹೆಂಗೆ ಅಂದರೆ ನೀವು ಚೆಕ್ ಮಾಡ್ಬೋದು, ಅಲ್ಲಿ ಕೆಳಗಡೆ ತುಂಬ ಎಕ್ಸ್ಚೇಂಜ್ ಮಾಡ್ಕೋಬೋದು. ಎಕ್ಸ್ಚೇಂಜ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಸಿಗುತ್ತೆ. ನೀವು ಹಳೆ ಐಫೋನ್ ಎಕ್ಸ್ಚೇಂಜ್ ಮಾಡಿದ್ರೆ ಇಲ್ಲಾಂದರೆ ಬೇರೆ ಯಾವ್ದಾದ್ರು ಸ್ಮಾರ್ಟ್ಫೋನ್ ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಗೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಕ್ರೆಡಿಟ್ ಕಾರ್ಡ್ಗಳು ಅಂದರೆ SBI ಕ್ರೆಡಿಟ್ ಕಾರ್ಡ್ಗಳು ಅವೆಲ್ಲ ಏನಾದ್ರು ಇತ್ತು ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಆಫರ್ಗಳೇ ಸಿಗುತ್ತೆ. ನೀನು ಚೆಕ್ ಮಾಡಿ. ಅಂದರೆ SBI ಬ್ಯಾಂಕಲ್ಲ, ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕಲ್ಲಿ ಏನು ಇದು ಮಾಡಿದ್ರೆ ನಿಮಗೆ 3,653 ರೂಪಾಯಿ ಇನ್ನೂ ಕಮ್ಮಿ ಆಗುತ್ತೆ. 52,000ದಲ್ಲಿ ಅಷ್ಟು ಕಮ್ಮಿ ಆಗುತ್ತೆ. ಸೊ ಅದರ ಜೊತೆಗೆ ನೀವು ಸ್ಮಾರ್ಟ್ TV ನೋಡ್ತಾ ಇದ್ರೆ ಅದು 17,500 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ತುಂಬ ಕಂಪ್ನಿಗಳಿದೆ. ಇನ್ನು ಸೋನಿಯ ತುಂಬ ಸ್ಮಾರ್ಟ್ TVಗಳು ನಮಗೆ ಪ್ರೈಸ್ ಇನ್ನೂ ಮೆನ್ಷನ್ ಮಾಡಿಲ್ಲ ನೋಡಿ. 4X99 ಅಂತಿದೆ. ಇದು ಅಕಸ್ಮಾತ್ 45,000 ಆಗಿರ್ಬೋದು, 50,000 ಆಗಿರ್ಬೋದು. 43 ಇಂಚ್ನ 4K TV ಅಷ್ಟಕ್ಕೆ ಸಿಗ್ತಾ ಇದೆ. ನಮ್ಗೆ ಇನ್ನೂ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಇನ್ನೂ ಕಮ್ಮಿಗೆ ಇರುವಂಥ ನೋಡಿ ಮೋಟ್ರೋಲಾ ಸ್ಮಾರ್ಟ್ಫೋನ್ ಸ್ಮಾರ್ಟ್ TV ನನಗೆ 20,000ಕ್ಕೆ ಸಿಗ್ತಾ ಇದೆ. ಸೊ ಇದಾದಮೇಲೆ ನಮಗೆ OnePlus ಬರ್ಡ್ಸ್ ಸಿಗ್ತಾ ಇದೆ, ಶೂಸ್ಗಳು ಸಿಗ್ತಾ ಇದೆ, ಮತ್ತು ಬೇರೆ ಏನಾಗಿರ್ಬೋದು, ಬೇರೆ ಮೋಟೋ ಫೋನ್ ಅಂತ ಇದೆ ಅದಾಗಿರ್ಬೋದು. ಮತ್ತು ತುಂಬ ಆಫೀಸ್ ಚೇರ್ಸು, ಗ್ಯಾಸ್ ಸ್ಟವ್, ಮನೆಗೆ ಏನೇನು ಬೇಕೋ ಪ್ರತಿಯೊಂದು ಫ್ಲಿಪ್ಕಾರ್ಟಲ್ಲಿ ಏನೇನು ಸಿಗುತ್ತೋ ಪ್ರತಿಯೊಂದು ಕೂಡ ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ನೀವು ಇಲ್ಲಿ ಮೇಲ್ಗಡೆ ಮಿನಿಟ್ಸ್ ಅಂತ ಏನು ಬರ್ತಾ ಇದೆ iPhone 16 ಕಡೆ ಮೇಲ್ಗಡೆ ಮಿನಿಟ್ಸು, ಅಂದರೆ ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ ಜಸ್ಟ್ ಒಂದು ಮಿನಿಟ್ಸಲ್ಲೇ ಡೆಲಿವರಿ ಮಾಡ್ತಾರೆ, ಜಸ್ಟ್ ಒಂದು 10 to 12 ಮಿನಿಟ್ಸಲ್ಲಿ. ಸೊ ಅದನ್ನು ನೀವು ಇವತ್ತು ಆರ್ಡ್ರ್ ಮಾಡಿದ್ರೆ ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ, ಒಂದು ವಾರ ಆಗುತ್ತೆ ಅನ್ನೋಂಥ ಅವಶ್ಯಕತೆಯೇ ಇಲ್ಲ. ನೀವು OnePlus ಬರ್ಡ್ಸು ಕೂಡ ತುಂಬ ಕಮ್ಮಿಗೆ ಸಿಗ್ತಾ ಇದೆ. ಸೊ ಅದೊಂದೇ ಅಲ್ಲ, ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಜಸ್ಟ್ 700 ರೂಪೀಸ್ಗೆ ಬೋಟ್ದು ಏರ್ಪಾಡ್ಸ್ಗಳು ಸಿಗ್ತಾ ಇದೆ. ರಿಯಲ್ಮಿ ಬರ್ಡ್ಸ್ಗಳೆಲ್ಲ ನೋಡಿ 1,300 ಆಗಿದೆ. ಸೊ ಇದಾದ್ಮೇಲೆ ನೀವು ಸ್ಪೋರ್ಟ್ಸ್ ಶೂನ ನೋಡ್ತೀರಾ ಅಂದರೆ ನಿಮಗೆ ಪೂಮಾ ಶೂ ಒಂದಿದೆ ನೋಡಿ ಇಲ್ಲಿ, ಅದೆಷ್ಟು 4,500 ರೂಪೀಸ್ ಶೂ ಜಸ್ಟ್ 1,178 ರೂಪೀಸ್ ಆಗಿದೆ. ಈ ಒಂದು ಶೂ ಇಷ್ಟು ಕಮ್ಮಿಗೆ ಸಿಗ್ತಾ ಇದೆ. ಸೊ ಇದಾದಮೇಲೆ ಇನ್ನೂ ತುಂಬ ಇದೆ. ರೆಡ್ ಟೇಪ್ ಎಲ್ಲ ಅಷ್ಟೊಂದು ಕೇಳಿಲ್ಲ. ಅಡಿಡಾಸ್ ನೋಡಿ ನಮಗೆ 2,000 ಸಿಗ್ತಾ ಇದೆ. ಬಟ್ ಇವೆಲ್ಲ ತುಂಬ ರೆಗ್ಯುಲರಾಗಿ ಯಾರೂ ಹಾಕಲ್ಲ, ತುಂಬ ಏನದು ಡಿಸೈನ್ ಸಕ್ಕತ್ತಾಗಿರುವಂಥದ್ದೇ ಹಾಕೋದು. ಇವೆಲ್ಲ ತುಂಬ ನೋಡಿ, ಈ ಡಿಸೈನ್ ಯಾರು ಅಷ್ಟೊಂದು ಇದು ಮಾಡೋಕ್ಕೋಗಲ್ಲ, ನಾನು ನೋಡಿಲ್ಲ. ಬಟ್ ನೋಡಿ ಪೂಮಾ ಎಲ್ಲ 1,800 ಇದೆ. ಪೂಮಾ ಆಗಿರ್ಬೋದು, ಅಡಿಡಾಸ್ ಆಗಿರ್ಬೋದು, ಎಲ್ಲ ಕೂಡ ತುಂಬ ಕಮ್ಮಿಗೆ ಇದಾಗ್ತಿದೆ ನೋಡಿ. ಇದು ಅಡಿಡಾಸ್ದು ನಮಗೆ 2,165 ರೂಪೀಸಿಗೆ ಸಿಗ್ತಾ ಇದೆ. ಇದು ಆ್ಯಕ್ಚುಲ್ ಪ್ರೈಸ್ ಬಂದು 5,300 ರೂಪೀಸ್ ನೋಡಿ ಈ ಶೂ ಎಲ್ಲ. ಸೊ ಇದಾದಮೇಲೆ ನಾವು ಇನ್ನೂ ಸ್ಕ್ರಾಲ್ ಡೌನ್ ಮಾಡ್ತೀವಿ ಅಂದರೆ ಇಲ್ಲಿ ನಮಗೆ ಕ್ಯಾಟಗರಿಗಳಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಸ್ಮಾರ್ಟ್ಫೋನ್ಸ್ ಮೇಲೆ, ಮೊಬೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪೋಕೋ M7 5G ಸ್ಮಾರ್ಟ್ಫೋನ್ ಜಸ್ಟ್ 8,799 ರೂಪೀಸ್ಗೆ 5G ಸ್ಮಾರ್ಟ್ಫೋನು ಪೋಕೋ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಸೆಗ್ಮೆಂಟ್ನ ಲಾರ್ಜೆಸ್ಟ್ ಡಿಸ್ಪ್ಲೇ ಸಿಗುತ್ತೆ, ಮತ್ತು 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಮತ್ತು ಪೋಕೋ M7 Plus ಕೂಡ ನಮಗೆ ಜಸ್ಟ್ 11,000 ರೂಪೀಸ್ಗೆ ಸಿಗ್ತಾ ಇದೆ. ಪೋಕೋ ಆಗಿರ್ಬೋದು, ಇವೆಲ್ಲ ಕೂಡ ನಮಗೆ ಒಳ್ಳೆ ಗೇಮಿಂಗ್ ಸ್ಮಾರ್ಟ್ಫೋನ್ ಆಗಿರುತ್ತೆ. ಆ್ಯಂಡ್ ಇದೆಲ್ಲ ಕೂಡ ಇನ್ನೊಂದು ಬೆಸ್ಟ್ ಡೀಲ್ ಏನು ಅಂದರೆ ಸ್ಯಾಮ್ಸಂಗ್ನ S24. ಆ್ಯಂಡ್ ಈ ಸ್ಮಾರ್ಟ್ಫೋನ್ ನಮಗೆ ಜಸ್ಟ್ 40,000 ಅಂಡರಲ್ಲೇ ಸಿಗ್ತಾ ಇದೆ. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಅದು ನಾವು ಹೇಳಿದ್ನಲ್ಲ ಪ್ರೀ ಪಾಸಸ್ಗಳನ್ನ ತೊಗೋಬೇಕು. ಬಟ್ ಅದು ಪ್ರೈಸ್ ಇನ್ನೂ ರಿವೀಲ್ ಮಾಡಿಲ್ಲ ನಮಗೆ ನೋಡಿ. S24 ಬರೀ 30-9 ಅಂತ ಇದೆ. ನೀವು ಅದನ್ನು ಅಕಸ್ಮಾತ್ ಅವರು 39,000ಕ್ಕೆ ಬಿಟ್ಟರು ಒಳ್ಳೆ ಡೀಲೇ ಅದು. ಯಾಕಂದರೆ ಇದನ್ನು ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Generation 3 ಆ ವೇರಿಯಂಟು ನಮಗೆ ಸಿಗ್ತಾ ಇದೆ. ಸೊ ಇದು ಅಂದರೆ 40,000ಕ್ಕೆ ಒಳಗೆ ಸಿಗ್ತಾ ಇರೋದು ನಮಗೆ ಸಿಕ್ಕಾಪಟ್ಟೆ ಒಳ್ಳೆ ಡೀಲ್ ಅನಿಸುತ್ತೆ. ಅನಿಸುತ್ತೆ ಯಾಕಂದರೆ ತುಂಬ ಒಳ್ಳೆ ಸ್ಮಾರ್ಟ್ಫೋನ್ ಇದು. ನಮ್ಗೆ ಅಕಸ್ಮಾತ್ 35,000ಗೆ ಸಿಕ್ತು ಅಂದರೆ ಇನ್ನೂ ಸೂಪರ್ ಇದು. ಬಟ್ ನನಗೆ iPhone 14 ಮತ್ತು ಸ್ಯಾಮ್ಸಂಗ್ S24 ಎರಡೂ ಕೂಡ 40,000 ರೇಂಜಲ್ಲೇ ಕೊಡ್ತಾ ಇರೋದವರು. ಅದಕ್ಕೋಸ್ಕರ ನನ್ನ ಪ್ರಕಾರ ಒಂದು 40,000 ಹಂಗೆ ಬರುತ್ತೆ, 39,000 ಸಮಥಿಂಗ್ ಹಂಗೆ ಬರುತ್ತೆ. ನೀವು ಅದನ್ನು ಚೆಕ್ ಮಾಡಿದ್ರೆ. ಇನ್ನು ನೀವು ಐಫೋನಲ್ಲಿ ಕ್ಲಿಕ್ ಮಾಡ್ತೀರಾ ಅಂದರೆ iPhone 16 ಆಗಲೇ ಹೇಳಿರೋ ಥರ 52,000 ಸಿಗ್ತಾ ಇದೆ. ಆ್ಯಂಡ್ iPhone 14 ನಮಗೆ 40,000 ಸಿಗ್ತಾ ಇದೆ. ಆ್ಯಂಡ್ iPhone 14ಗೆ ಕಾಂಪಿಟೇಟರ್ ಆಗಿ S24 ನಮಗೆ ಒಂದು 40,000 ರೇಂಜಲ್ಲೇ ಸಿಗುತ್ತೆ.
ಸೊ ಇವೆರಡು ಕೂಡ ನಮಗಿದು. ಸೊ ಇದಾದಮೇಲೆ ಇನ್ನೂ ನಾವು ಕೆಳಗಡೆ ಹೋಗ್ತೀವಿ ಅಂದರೆ ನಮಗೆ ನಥಿಂಗ್ ಫೋನ್ 3 ಲಾಂಚ್ ಆದಾಗ 70-80,000 ಇತ್ತು. ಇವಾಗ ಅದು ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಗೊತ್ತಾ, ಜಸ್ಟ್ 35,000 ರುಪೀಸ್ಗೆ ಬರ್ತಾ ಇದೆ. ಸೊ ಇದು ಲಾಂಚ್ ಆದಾಗ ನಮ್ಗೆ ಎಷ್ಟಿತ್ತು ನೋಡಿ, ಈಗಲೂ ಕೂಡ 80,000 ಇದೆ. ಬಟ್ 80,000 ಇರುವಂಥ ನಥಿಂಗ್ ಫೋನ್ 3 ಅದು ಯೂನಿಕ್ ಡಿಸೈನ್ ಆಗಿರುವಂಥ ಫೋನು ನಮಗೆ ಜಸ್ಟ್ 35,000ಗೆಲ್ಲ ಬರ್ತಾ ಇದೆ ಫ್ಲಿಪ್ಕಾರ್ಟಲ್ಲಿ. ಸೊ ಈ ಬಿಗ್ ಬಿಲಿಯನ್ ಡೇಸಲ್ಲಿ. ಸೊ ಇದಾದಮೇಲೆ ನಮ್ಗೆ ಇನ್ನೂ ಏನೇನು ಬೇಕೋ ಎಲ್ಲ ಕೂಡ ಇದೆ, ನೀವು ಇಲ್ಲ ಓಪನ್ ಮಾಡ್ತೀರಾ ಎಲ್ಲ ಕೂಡ ಸಿಗುತ್ತೆ. ಸೊ ನನಗೆ ಇದರಲ್ಲಿ ತುಂಬ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿರುವಂಥ ಡೀಲ್ ಯಾವುದು ಅಂದರೆ ಒಂದು iPhone 16, ಸ್ಯಾಮ್ಸಂಗ್ನ S24 ಮತ್ತು ನಥಿಂಗ್ ಫೋನ್ 3 ಆ್ಯಂಡ್ ಇದೆಲ್ಲಕ್ಕಿಂತ ಗ್ರಾಸರೀಸು ಅದು ಕೂಡ 9 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾ ಇದ್ರಲ್ಲ ಅದು. ಆ್ಯಂಡ್ ಇದರ ಜೊತೆಗೆ ಪೂಮಾ ಶೂಸು, ಅಡಿಡಾಸ್ ಶೂಸು ಮತ್ತು ಬಟ್ಟೆಗಳು ಎಲ್ಲ ಕೂಡ ತುಂಬಾ ಸಿಕ್ಕಾಪಟ್ಟೆ ಕಮ್ಮಿ ಪ್ರೈಸಲ್ಲಿದೆ. ಆ್ಯಂಡ್ ಸೇಲ್ ಲೈವ್ ಆದಾಗ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ನೀವು ಈ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಏನೇನೆಲ್ಲ ಮನೆಗೆ ವಸ್ತು ಬೇಕು, ನಿಮ್ಗೇನೋ ಪರ್ಸ್ನಲಾಗಿ ಎಲೆಕ್ಟ್ರಾನಿಕ್ಸ್ ಬೇಕು ಎಲ್ಲ ಕೂಡ ತುಂಬ ಕಮ್ಮಿ ಬೆಲೆಗೇ ಸಿಗುತ್ತೆ. ಸೊ ಸೆಪ್ಟೆಂಬರ್ 23 ಸ್ಟಾರ್ಟ್ ಆಗ್ತಾ ಇದೆ. ನೀವು ಮಿಸ್ ಮಾಡಿದಾಗೆ ಈ ಸೇಲಲ್ಲಿ ಏನದು ನಿಮ್ಗೆ ಏನೇನು ಬೇಕು ಎಲ್ಲ ಕೂಡ ತಗೊಳ್ಳಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಪ್ರತಿಯೊಬ್ಬರ ಹತ್ರ ಕೂಡ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.